ಈ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಇಷ್ಟೊಂದೆಲ್ಲ ಕಂಪನೀಸ್ ಇದೆ, ಆದರೆ ನಾವು ಫಾರೆವರಲ್ಲೇ ಯಾಕೆ ಜಾಯಿನ್ ಆಗಬೇಕು ಅನ್ನೋ ಕ್ವಶನ್ಸು ನಿಮಗೆ ಬರ್ತಾ ಇದೆಯಾ ಫ್ರೆಂಡ್ಸ್? ನೀವು ಆ ಥರ ಯೋಚನೆ ಮಾಡ್ತಾ ಇದ್ದೀರಾ? ಇಷ್ಟೆಲ್ಲ ಕಂಪ್ನೀಸ್ ಇದೆ, ಆದರೂ ಇವ್ರು ಯಾಕೆ ನಮಗೆ ಫಾರೆವರಲ್ಲೇ ಜಾಯಿನ್ ಆಗಿ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ನಿಮಗೂ ಈ ಥರ ಕ್ವಶನ್ ಬಂದಿರುತ್ತೆ. ನನಗೆ ಕಮೆಂಟ್ಸಲ್ಲೂ ಕೇಳ್ತಾ ಇದ್ರು ಫ್ರೆಂಡ್ಸ್. ಅದಕ್ಕೆ ನಾನು ನಿಮಗೋಸ್ಕರನೇ ಈಗ ಈ ಲಾಂಗ್ ವಿಡಿಯೋ ಮಾಡಿದ್ದೀನಿ. ಸೊ ನೀವು ಸ್ಕಿಪ್ ಮಾಡದೆ ಸ್ವಲ್ಪನೂ ನೀವು ಲಾಸ್ಟ್ವರೆಗೂ ನೋಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾವು ಫಸ್ಟ್ ಆಫ್ ಆಲ್ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಜಾಯಿನ್ ಆಗಬೇಕು ಅಂದರೆ ನಾವು ಆ ಕಂಪನಿ ಯಾವುದು, ಆ ಕಂಪನಿ ಹೇಗಿದೆ, ಅದರಲ್ಲಿ ಹೇಗೆ ವರ್ಕ್ ಮಾಡ್ತಾ ಇದ್ದಾರೆ, ಅದರದ್ದು ಹೆಡ್ ಯಾರು, ಆ ಹೆಡ್ಡು ಏನು ಮಾಡ್ತಾಯಿದ್ರು ಎಲ್ಲ ನಾವು ಅದು ಎಷ್ಟು ವರ್ಷದಿಂದ ನಡೀತಾ ಇದೆ ಅನ್ನೋದೆಲ್ಲನೂ ನಾವು ನೋಡಬೇಕು ಫ್ರೆಂಡ್ಸ್. ನಾವು ಅದೆಲ್ಲ ನೋಡದೆ ಏನಾದರೂ ಜಾಯಿನ್ ಆಗಿಬಿಟ್ರೆ ನಮ್ಮದು ಅಲ್ಲಿ ದುಡ್ಡು ಹೋಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ನೀವು ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಗೆ ಜಾಯಿನ್ ಆಗಬೇಕು ಅಂದರೆ ಅದು ಎಷ್ಟು ವರ್ಷದಿಂದ ನಡೀತಾ ಇದೆ, ಅದು ಮೇ ಬಿ 20 ವರ್ಷ ದಾಟಿದರೆ ಅದು ಟ್ರಸ್ಟೇಬಲ್, ನೀವು ಅದರಲ್ಲಿ ಜಾಯಿನ್ ಆಗ್ಬೋದು. ಇನ್ನೊಂದು, ಅದರದ್ದು ಪ್ರಾಡಕ್ಟ್ಸು ಡಿಸ್ಟ್ರಿಬ್ಯೂಟರ್ ಫ್ರೆಂಡ್ಲಿ ಇದೆಯಾ ಇಲ್ವಾ ಅನ್ನೋದು ನೀವು ನೋಡಬೇಕು. ಆಮೇಲೆ ಅದರದ್ದು ಪ್ರಾಡಕ್ಟ್ಸು ಕನ್ಸ್ಯೂಮೇಬಲ್ ಇದೆಯಾ, ಅಂದರೆ ನೀವು ಯೂಸ್ ಮಾಡೋ ಥರ ಇದೆಯಾ ಅನ್ನೋದು ನೀವು ಕರೆಕ್ಟಾಗಿ ನೋಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ನೀವು ಡಿಸೈಡ್ ಮಾಡೋಕ್ಕಾಗೋದು. ಸೊ ನಾನು ಎಂತಕ್ಕೆ ನಿಮಗೆ ನೀವು ಫಾರೆವರಲ್ಲೇ ಜಾಯಿನ್ ಆಗಿ ಅಂತ ನಾನು ಎಂತಕ್ಕೆ ಹೇಳ್ತಾ ಇರೋದು? ನಾನು ನಿಮ್ಮ ಮುಂದೆ ಯಾವಾಗಲೂ ನಿಜಾನೇ ಹೇಳ್ತೀನಿ ಫ್ರೆಂಡ್ಸ್, ಯಾವತ್ತೂ ಸುಳ್ಳು ಹೇಳಕ್ಕೆ ಹೋಗಲ್ಲ. ನಿಜ, ಮತ್ತು ನಾನು ನಿಜವಾಗ್ಲೂ ಸರ್ಚ್ ಮಾಡಿ ಇದರಲ್ಲಿ ಜಾಯಿನ್ ಆಗಿರೋ ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ನನ್ನ ಮೇಲೆ 100% ಟ್ರಸ್ಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ನಾನು ಎಂತಕ್ಕೆ ನಿಮಗೆ ಫಾರೆವರಲ್ಲೇ ವರ್ಕ್ ಮಾಡಿ ನೀವು ಇದರಲ್ಲಿ ಜಾಯಿನ್ ಆದರೆ ಸಕ್ಸಸ್ ಆಗ್ತೀರಾ 100% ಅಂತ ನಾನು ಎಂತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ಫ್ರೆಂಡ್ಸ್, ಅದು ಹೋಗೋಕ್ಕಿಂತ ಮುಂಚೆ ನೀವು ಒಂದು ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ಸೊ ನಾವು ಮುಂದೆ ಹೋಗೋಣ ಫ್ರೆಂಡ್ಸ್. ನಾನು ನಿಮಗೆ ಫಾರೆವರಲ್ಲೇ ಜಾಯಿನ್ ಆಗಿ ಅಂತ ಎಂತಕ್ಕೆ ಹೇಳ್ತಾ ಇರೋದಂದರೆ, ಫಸ್ಟ್ ಆಫ್ ಆಲ್ ಇದ್ರದ್ದು CEO ಬಂದು ರೆಕ್ಸ್ ಮೋಗನ್. ಈ ರೆಕ್ಸ್ ಮೋಗನ್ ಅವರು ಅಮೇರಿಕಾದವರು, USA ಅಲ್ಲಿರೋರು ಫ್ರೆಂಡ್ಸ್. ಅವರು ಫಸ್ಟೇ ವೆಲ್ ಸೆಟಲ್ಡ್ ಆಗಿದ್ರು, ಅಂದರೆ ಅವರು ಲಕ್ಸುರಿಯಸ್ ಲೈಫ್ನ ಅವರು ಚೆನ್ನಾಗಿದ್ರು ಫ್ರೆಂಡ್ಸ್. ಅವ್ರ ಮೈಂಡಲ್ಲಿ ಏನು ಬಂತು, ನಾನು ಇಷ್ಟು ಚೆನ್ನಾಗಿದ್ದೀನಿ, ಬೇರೆಯವರು ಚೆನ್ನಾಗಿರಬೇಕು ಅಂತ ಅವರು ಯೋಚನೆ ಮಾಡಿ ನಮಗೋಸ್ಕರನೇ ಈ ಕಂಪನಿನ ತಂದರು ಫ್ರೆಂಡ್ಸ್. ಈ ಪ್ಲಾಟ್ಫಾರ್ಮು ನಮಗೆ ಕೊಟ್ಟರು ಫ್ರೆಂಡ್ಸ್. ಈ ಕಂಪನಿ ಎಷ್ಟು ವರ್ಷದಿಂದ ನಡೀತಾ ಇದೆ ನಿಮಗೆ ಗೊತ್ತಲ್ವಾ ಫ್ರೆಂಡ್ಸ್? ನಾನು ಹೇಳಿದ್ದೀನಿ 46 ಇಯರ್ಸ್ ರನ್ನಿಂಗ್. ಇದು 46 ಇಯರ್ಸಿಂದ ನಡೀತಾ ಇದೆ. ಆಮೇಲೆ ಇನ್ನೊಂದೇನೆಂದರೆ, ಇದು ಡಿಸ್ಟ್ರಿಬ್ಯೂಟರ್ ಫ್ರೆಂಡ್ಲಿ ಕಂಪನಿ. ಡಿಸ್ಟ್ರಿಬ್ಯೂಟರ್ ಫ್ರೆಂಡ್ಲಿ ಅಂದರೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂದ ಡಿಸ್ಟ್ರಿಬ್ಯೂಟರ್ಗೆ ಬರೋದು. ಇಲ್ಲಿ ಮಧ್ಯ ಇರ್ತಾರೆ ನೋಡಿ, ರೀಟೇಲರು, ಹೋಲ್ಸೇಲರು, ಇವರೆಲ್ಲ ಇದರಲ್ಲಿ ಬರಲ್ಲ ಫ್ರೆಂಡ್ಸ್. ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಎಲ್ಲಿ ಆ ಪ್ರಾಡಕ್ಟ್ನ ಮಾಡ್ತಾರೆ ಅಲ್ಲಿಂದನೇ ಡೈರೆಕ್ಟ್ ನಮ್ಮ ಮನೆಗೆ ಬರೋದು ಫ್ರೆಂಡ್ಸ್. ಇದು ಆಯ್ತಲ್ವಾ ಡಿಸ್ಟ್ರಿಬ್ಯೂಟರ್ ಫ್ರೆಂಡ್ಲಿ ಇದು. ಆಮೇಲೆ ಇವರು ನಮ್ಮ ಕಂಪನಿ CEO ಬಂದು ನಮಗೆ ಇಲ್ಲಿ ಕನ್ಸ್ಯೂಮೇಬಲ್ ಪ್ರಾಡಕ್ಟ್ಸ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈಗ ನೀವು ನೋಡ್ಬೋದು, ಮಾಮೂಲಿ ಈಗ ಎಲ್ಲ ಕಡೆ ನೋಡಿದ್ರೆ ಈ ಮಸಾಲೆ ಅದು ಇದು ಎಲ್ಲ ಕಡೆನೂ ಸಿಗ್ಬಿಡುತ್ತೆ ಫ್ರೆಂಡ್ಸ್, ಅದೇನೂ ಇಲ್ಲ. ಆದರೆ ನಮ್ಮ ಪ್ರಾಡಕ್ಟ್ಸ್ ಇದೆಯಲ್ಲ, ನಾನು 100% ಹೇಳ್ತಾ ಇದ್ದೀನಿ, ನಮ್ಮ ಪ್ರಾಡಕ್ಟ್ಸು ನಿಮಗೆ ಅಲ್ಲಿ ಇಲ್ಲಿ ಚಿಕ್ಕದಂಗಡಿ ದೊಡ್ಡದ ಅಂಗಡಿಲಿ ಎಲ್ಲೂ ಸಿಗಲ್ಲ ಫ್ರೆಂಡ್ಸ್. ನೀವು ಇದರಲ್ಲಿ ಜಾಯಿನ್ ಆಗಿನೇ ನೀವು ತರಿಸ್ಕೋಬೇಕು. ಇಲ್ಲ ಅಂದರೆ ನನ್ನ ಹತ್ರ ನೀವು ಆರ್ಡ್ರ್ ಮಾಡಿದ್ರೆ ಇಲ್ಲಿರೋ ಮೆಂಬರ್ಸ್ ಹತ್ರ ನೀವು ತಗೋಬೋದು. ಯಾವುದೇ ಬೇರೆ ನಾನು ಹೇಳಲಿಲ್ವಾ ಫಸ್ಟೇ, ಹೋಲ್ಸೇಲರ್, ರೀಟೇಲರ್ ಇವ್ರು ಯಾರೂ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ನಾನು ಹೇಳಲಿಲ್ವಾ ಫಸ್ಟೇ? ಆ ಥರ ನೀವೇನು ಮಾಡಬೇಕು, ಇದು ಪ್ರಾಡಕ್ಟು ಕನ್ಸ್ಯೂಮೇಬಲ್ಲು ಇದೆ, ಟ್ರಸ್ಟೆಡು ಇದೆ. ಆಮೇಲೆ ಫ್ರೆಂಡ್ಸ್, ನಾವು ಇದ್ರ ಬಗ್ಗೆ ಏನು ನೋಡಬೇಕು, ಇದು ಎಷ್ಟು ಕಂಟ್ರೀಸಲ್ಲಿ ನಡೀತಾ ಇದೆ. ಇದು ಆಲ್ರೆಡಿ 170 ಕಂಟ್ರೀಸ್ನ ಕ್ರಾಸ್ ಮಾಡಿದೆ ಫ್ರೆಂಡ್ಸ್. ಇದು ಟ್ರಸ್ಟೆಡ್ ಕಂಪನಿ. ಇನ್ನು ನಿಮಗೆ ಪ್ರೂಫ್ ಬೇಕಾ? ಸೊ ಫ್ರೆಂಡ್ಸ್, ನಾವು ಮುಂದೆ ಹೋಗೋಣ. ಆಮೇಲೆ ಈಗ ನೀವು ಬೇರೆ ಕಡೆ ನೀವೆಲ್ಲಾದರೂ ಜಾಬ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ನಿಮಗೆ? ಫಸ್ಟ್ ಹೋಗಿ ಜಾಯ್ನ್ ಆಗಿರ್ತಾರಲ್ಲ ಅವ್ರಿಗೇನೇ ಜಾಸ್ತಿ ಸ್ಯಾಲ್ರಿ, ನಾವು ನೆಕ್ಸ್ಟ್ ಹೋಗಿ ಜಾಯ್ನ್ ಆದರೆ ನಮಗೆ ಕಡಿಮೆ ಸ್ಯಾಲ್ರಿ.
ಆ ಥರ ಇರುತ್ತೆ. ಆದರೆ ಈ ಕಂಪನಿಲಿ ಆ ಥರ ಏನೂ ಇಲ್ಲ ಫ್ರೆಂಡ್ಸ್. ಸ್ಟೇಜ್ ವೈಸ್ ನೋಡಿ ಅವರು ಸ್ಯಾಲ್ರಿ ಕೊಡಲ್ಲ ಫ್ರೆಂಡ್ಸ್. ನೀವು ಎಷ್ಟು ಕಷ್ಟಪಡ್ತೀರಾ ಅಷ್ಟು ಸ್ಯಾಲ್ರಿ ನಿಮಗೆ ಬರುತ್ತೆ. ಯಾರಿಗೂ ಬೇರೆಯವ್ರಿಗೆ ಜಾಸ್ತಿ ನಮಗೆ ಕಡಿಮೆ ಅಂತ ಏನೂ ಇಲ್ಲ ಫ್ರೆಂಡ್ಸ್ ಇದರಲ್ಲಿ. ಈ ಓನರು ನಮ್ಮ CEO ಏನು ಮಾಡಿದ್ರು, ಏನಕ್ಕೆ ಈ ಕಂಪನಿ ಓಪನ್ ಮಾಡಿದ್ರು ಅಂದರೆ ಯಾರು ಕೂಡ ರೋಗಿಯಾಗಿ ಇರಬಾರ್ದು. ನಮ್ಮ ಪ್ರಪಂಚದಲ್ಲಿ ಅಂದರೆ ನಮ್ಮ ವರ್ಲ್ಡಲ್ಲಿ ಯಾರು ಕೂಡ ಪೇಷಂಟ್ ಇರಬಾರ್ದು. ಆಮೇಲೆ ಇನ್ನೊಂದು, ಯಾರು ಕೂಡ ಜಾಬ್ ಇಲ್ಲ ಅಂತ ಇರಬಾರ್ದು ಅನ್ನೋದು, ಈ 2 ಯೋಚನೆ ಮೇಲೆ ಅವರು ಈ ಕಂಪ್ನಿನ ತಗೊಬಂದರು ಫ್ರೆಂಡ್ಸ್. ನಾನು ಫಸ್ಟೇ ಹೇಳಿದ್ದೆ ಅಲ್ವಾ, ನೀವು ಬೇಕಾದರೆ ನನ್ನ ಲಾಸ್ಟ್ ವಿಡಿಯೋನು ನೋಡ್ಬೋದು, ನನ್ನ ಫಾರೆವರ್ ಬಗ್ಗೆ ಹೇಳಿರೋ ವಿಡಿಯೋನು. ಅದರಲ್ಲಿ ನಾನು ಹೇಳಿದೆ ಹೆಲ್ತ್ ಆ್ಯಂಡ್ ವೆಲ್ತ್ ಅಂತ ನಾನು ಫಸ್ಟೇ ಹೇಳಿದೆ ಫ್ರೆಂಡ್ಸ್. ಹೆಲ್ತ್ ಅಂದರೆ ಯಾರೂ ರೋಗಿಯಾಗಿರಬಾರ್ದು, ಆಮೇಲೆ ವೆಲ್ತ್ ಅಂದರೆ ಯಾರೂ ಜಾಬ್ ಇಲ್ಲ ಅಂತ ಇರಬಾರ್ದು. ಎಲ್ಲರೂ ವೆಲ್ ಸೆಟಲ್ಡ್ ಇರಬೇಕು, ಎಲ್ಲರೂ ವೆಲ್ ಹೆಲ್ದಿಯಾಗೂ ಇರಬೇಕು ಅಂತ ಅವರು ಡಿಸೈಡ್ ಮಾಡಿದ್ರು ಫ್ರೆಂಡ್ಸ್. ಈಗ ನಾವು ಬರೋಣ, ಬೇರೆ ಜಾಬಲ್ಲಿ ಹೋದರೆ ನಾವು ಡೈಲಿ ಎಷ್ಟೇ ಕಷ್ಟಪಡಲಿ, ಜಾಸ್ತಿ ಕಷ್ಟಪಡಲಿ ಇಲ್ಲ ಕಡಿಮೆ ಕಷ್ಟಪಡಲಿ, ನಾವು ಅದರಲ್ಲಿ ಮಂತ್ಲಿ ಇಷ್ಟೇ ಅಂತ ಪೇಮೆಂಟ್ ಬರೋದು ಫ್ರೆಂಡ್ಸ್. ಆದರೆ ಇದರಲ್ಲಿ ಆ ಥರ ಇಲ್ಲ ಫ್ರೆಂಡ್ಸ್. ನೀವು ಎಷ್ಟು ಕಷ್ಟಪಡ್ತೀರಾ, ನಿಮ್ಮ ಜಾಬ್ ಮೇಲೆ, ನಿಮ್ಮ ಕೆಲಸದ ಮೇಲೆ, ನಿಮ್ಮ ಬಿಸ್ನೆಸ್ ಮೇಲೆ ಎಷ್ಟು ಇಂಟ್ರೆಸ್ಟ್ ತಗೊಂಡು ನೀವು ಇದರಲ್ಲಿ ವರ್ಕ್ ಮಾಡ್ತೀರಾ, ನಿಮಗೆ ಡೆಫಿನೆಟ್ ಆಗಿ ಅಷ್ಟು ಪೇಮೆಂಟ್ ಗ್ಯಾರಂಟಿ ಬರುತ್ತೆ ಫ್ರೆಂಡ್ಸ್. ನಾನೇ ನೋಡಿದ್ದೀನಿ, ನಾನು ಪೇಮೆಂಟ್ ತಗೊಂಡಿದ್ದೀನಿ ಫ್ರೆಂಡ್ಸ್, ಅದಕ್ಕೆ ನಿಮಗೆ ಹೇಳ್ತಾ ಇರೋದು. ಆಮೇಲೆ ಇನ್ನೊಂದು ಏನಂದರೆ, ಇಲ್ಲಿ ಅಯ್ಯೋ ಇವ್ರು ಚೆನ್ನಾಗಿ ಮಾಡ್ತಾ ಇಲ್ಲ, ಅವ್ರು ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಹೇಳಂಗೂ ಇಲ್ಲ ಫ್ರೆಂಡ್ಸ್. ಆರಾಮಾಗಿ ಎಲ್ಲರೂ ಈಕ್ವಲ್ ಆಗಿ ನಮ್ಮ ಟೀಮಲ್ಲಿ ನೀವೇನಾದರೂ ಜಾಯ್ನ್ ಆದರೆ, TLF ಟೀಮು, ಇದರಲ್ಲಿ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಥರ ನಿಮಗೆ ಟ್ರೀಟ್ ಮಾಡ್ತಾರೆ ಫ್ರೆಂಡ್ಸ್. ಗೊತ್ತಾಯ್ತಾ? ಯಾರು ಇಲ್ಲಿ ಡಿಮೋಷನ್ ಆಗಲಿ, ನಾವು ಡಿಪ್ರೆಷನಲ್ಲಾಗಲಿ ಹೋಗೋ ಥರ ಇಲ್ಲಿ ಯಾರೂ ಹೋಗೋಕ್ಕೆ ಬಿಡಲ್ಲ ಫ್ರೆಂಡ್ಸ್. ಡಿಮೋಷನ್ ಅಂತೂ ಫಸ್ಟೇ ಆಗಲ್ಲ ಫ್ರೆಂಡ್ಸ್ ಇದು. ಸೊ ಫ್ರೆಂಡ್ಸ್, ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು, ಫಾರೆವರ್ ಕಂಪ್ನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅದರಲ್ಲಿ ನೀವು ಜಾಯ್ನ್ ಆದರೆ ನಿಜವಾಗ್ಲೂ ಸಕ್ಸಸ್ ಆಗ್ತೀರಾ. ಇದರಲ್ಲಿ ಏನಂದರೆ, ನೀವು ಎಷ್ಟು ಕಷ್ಟಪಡ್ತೀರಾ ಅಷ್ಟು ಅಮೌಂಟ್ ನಿಮಗೇನೆ ಬರುತ್ತೆ ಫ್ರೆಂಡ್ಸ್. ಇಲ್ಲ ಜಾಬಲ್ಲಿ ಏನಾಗುತ್ತೆ, ನಾವು ಕಷ್ಟಪಟ್ರು ಅದ್ರದ್ದು ಜಾಸ್ತಿ ಅಮೌಂಟ್ ಯಾರಿಗೆ ಬರುತ್ತೆ, ನಮ್ಮ ಮೇಲೆ ಇರೋ ಮ್ಯಾನೇಜರ್ಗೆ, ಆಮೇಲೆ ಅಸಿಸ್ಟೆಂಟ್ ಮ್ಯಾನೇಜರ್ಗೆ, ಅವ್ರಿಗೆ ಬರುತ್ತೆ ಪೇಮೆಂಟು. ಆದರೆ ಇದರಲ್ಲಿ ಆ ಥರ ಇಲ್ಲ ಫ್ರೆಂಡ್ಸ್. ಇದರಲ್ಲಿ ನೀವೆಷ್ಟು ಕಷ್ಟಪಡ್ತೀರಾ ಅಷ್ಟು ನಿಜವಾಗ್ಲೂ ಪೇಮೆಂಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ನಾನು ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ನಿಮಗೇ ಅಷ್ಟು ಪೇಮೆಂಟ್ ಬರುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಇನ್ನೂ ನಿಮಗೆ ಈ ಫಾರೆವರ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂದರೆ ಇಲ್ಲಿ ನೋಡಿ, ನಂದು ಫುಲ್ ಚಾನಲ್ಲೇ ಇದೆ, ಐಶಾ ರೈಸಿಂಗ್ ಸ್ಟಾರ್ ಅಂತ. ನೀವು ಅಲ್ಲೂ ಹೋಗಿ ಸರ್ಚ್ ಮಾಡ್ಬೋದು. ಇಲ್ಲ ಇಲ್ಲಿ ಐಶಾ ರೈಸಿಂಗ್ ಸ್ಟಾರ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲೇ ನಿಮಗೆ ನಂದು ಫುಲ್ ಯೂಟ್ಯೂಬ್ ವೀಡಿಯೋಸ್ ನಾನು ಮಾಡಿದ್ದೀನಿ, ಇದ್ರ ಬಗ್ಗೆನೇ ಮಾಡಿರೋದು. ನೀವು ಅಲ್ಲೂ ಹೋಗಿ ನೋಡ್ಬೋದು ಫ್ರೆಂಡ್ಸ್. ಆಮೇಲೆ ನೀವು ಇದರಲ್ಲಿ ನಾನು ಜಾಯಿನ್ ಆಗಬೇಕು ಅಂದರೆ ಖಂಡಿತವಾಗಿ ನನಗೆ ಕಾಲ್ ಮಾಡಿ, ಇಲ್ಲಿ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ನನಗೆ ಕಾಲ್ ಮಾಡಿ, ಇಲ್ಲ SMS ಕೂಡ ಮಾಡಿ. ನಾನು ನಿಮಗೋಸ್ಕರ ಯಾವಾಗಲೂ ಅವೈಲೇಬಲ್ ಇರ್ತೀನಿ. ನಾನು ನಿಮಗೆ ಯಾವಾಗಲೂ ಕರೆಕ್ಟ್ ಗೈಡೆನ್ಸ್ ಕೊಡೋಕ್ಕೆ ರೆಡಿ ಇರ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನೀವು ಇವಾಗ ಗಂಟ ನನ್ನ ವಿಡಿಯೋನ ನೋಡಿದ್ರಿ. ಐ ಹೋಪ್ ನೀವು ಸ್ಕಿಪ್ ಮಾಡದೆ ನೋಡಿದ್ದೀರಾ ಅಂತ. ಸೊ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಐಕನ್ ಹೊಡೆಯೋದನ್ನು ಮರಿಬೇಡಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್.